ನಮ್ಮ ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಕೆಲವು ವಿಚಾರವನ್ನು ತಮ್ಮ ಗಮನ ಸೆಳೆದಿದ್ದಾರೆ. ಈಗ ತಾನೇ ನಾನು ಸುಮಾರು 2 ಗಂಟೆಗೂ ಹೆಚ್ಚು ಕ್ಯಾಬಿನೆಟ್ ನೂತನ ಸದಸ್ಯರನ್ನ ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇವತ್ತು ಸುಮಾರು 19 ಜನ ಹೊಸದಾಗಿ ಸೇರ್ಪಡೆ ಆಗಿದ್ದಾರೆ. ಹೊಸ ಮುಖಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಇನ್ನ ಬಹಳ ಜನ ಹಿರಿಯವರೆಲ್ಲ ಇದ್ರು. ಆದ್ರೆ ನಾನು ಪರಮೇಶ್ವರರೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೆನೆ ಶಾಸಕರಾದವರು ನಾವು ಮಂತ್ರಿ ಆದವ್ರು ಇದ್ದೀವಿ. ನಾವು ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಆದ್ರೂ ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪ್ಯಾನ್ಷನ್ ನಡೆದಿದೆ. ಬಹಳ ಜನ ಇದ್ರು, ಬಹಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಬಹಳ ಆಸೆ ಆಕಾಂಕ್ಷೆಗಳು ಬೇಕಾದ ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್. ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರು ಇಲ್ಲ. ಇಲ್ಲಿ 138 ಜನನು ಎಲಿಜಿಬಲ್ ಇದ್ರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ರು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ.